ಓಂ ನಮೋ ಲಕ್ಷ್ಮೀ ನಾರಸಿಂಹಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಜೀವನ ಶೈಲಿಯಲ್ಲಿ ಈಗ ಜೀವನದ ಒಂದು ಅವಿಭಾಜ್ಯವಾದ ವಸ್ತು ಅಥವಾ ಅವಿಭಾಜ್ಯ ಅಂಗ, ನಮ್ಮ ಜೀವನಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು, ಎಲ್ಲರೂ ಅದನ್ನು ಪಡ್ಕೊಂಡೇ ಬೇಕಾಗಿರ್ತಕ್ಕಂಥ ಒಂದು ಅಂದರೆ ಅದು ಮೊಬೈಲ್ ಆಗಿರುತ್ತೆ. ಹಾಗೆ ನಿಮ್ಮ ಮೊಬೈಲ್ನ ಕಡೆಯ 2 ಸಂಖ್ಯೆಗಳು ನಿಮ್ಮ ವ್ಯಕ್ತಿತ್ವಕ್ಕೆ ಅಥವಾ ನಿಮಗೆ ಎಷ್ಟು ಅದೃಷ್ಟವನ್ನು ತಂದು ಕೊಡ್ತವೆ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ಅದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರಕ್ಕೆ ಹೆಚ್ಚು ಮಹತ್ವ ಇದೆ. ಜಗತ್ಸರ್ವಂ ಗ್ರಹಾಧೀನಂ ಗ್ರಹಂ ಸಂಖ್ಯಾಧೀನಂ ಅಂತ ಕರೀತಾರೆ. ಜಗತ್ತೆಲ್ಲವೂ ಕೂಡ ಗ್ರಹಗಳ ಅಧೀನ. ಆ ಗ್ರಹಗಳು ಸ್ವಲ್ಪ ಸಂಖ್ಯೆಗಳ ಅಧೀನ ಅಂತ ಹೇಳುತ್ತೆ. ಆ ಸಂಖ್ಯೆಗಳು ಮಂತ್ರಗಳ ಅಧೀನ ಅಂತೂ ಕೂಡ ನಾವು ಹೇಳ್ಕೊಬೋದು ಇಲ್ಲಿ. ಆದರೆ ನಮ್ಮಲ್ಲಿ ಏನಾಗುತ್ತೆ, ಕೆಲವರು ಒಂದು ತಪ್ಪು ಅಭಿಪ್ರಾಯ, ಹುಟ್ಟಿರೋ ಜನ್ಮ ದಿನಾಂಕವನ್ನು ಅದನ್ನೇ ಅವರ ಅದೃಷ್ಟದ ದಿನಾಂಕ ಅಥವಾ ಕೂಡಿಬಿಟ್ಟು ಅದು ಒಂದು ಡೆಸ್ಟಿನಿ ನಂಬರ್ ಬರುತ್ತೆ ಅದು ಅಂಥೇಳಿ ಎಷ್ಟೋ ಜನ ಭಾವಿಸ್ಕೊಳ್ಳೋರು ಇರ್ತಾರೆ. ಆದರೆ ಎಲ್ಲ ವ್ಯವಹಾರಗಳಲ್ಲಿ ವಿದ್ಯಾರ್ಥಿಯಿಂದ ನಾವು ರೈತರಾಗ್ಬೋದು, ವಿದ್ಯಾರ್ಥಿಗಳಾಗ್ಬೋದು, ಸರ್ಕಾರಿ ನೌಕರರಾಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಪುರೋಹಿತರಾಗ್ಬೋದು, ಶಾಸ್ತ್ರಿಗಳಾಗ್ಬೋದು, ಜ್ಯೋತಿಷ್ಯರಾಗ್ಬೋದು, ಯಾರೇ ಇದ್ದರೂ ಸಹ ಮೊಬೈಲನ್ನು ಈಗ ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸ್ತಾ ಇರ್ತೀವಿ. ಆ ಮೊಬೈಲಲ್ಲಿ ಕೆಲವರು ಆಸೆಪಟ್ಟು ಕೆಲವು ನಂಬರ್ಗಳನ್ನು ಪ್ರಥಮ 5 ಡಿಜಿಟ್ಸ್ ಯಾರೂ ತಗೊಳ್ಳೋಕ್ಕಾಗಲ್ಲ. ಕಡೆಯ 5 ಡಿಜಿಟ್ಸಲ್ಲಿ ಯಾವ ಬೇಕಾದರೂ ನಂಬರ್ ತಗೊಳ್ತಕ್ಕಂಥ ಅನುಕೂಲಗಳು ಕೂಡ ಇರಬಹುದು. ಆದರೆ ನಮಗೆ ಆ ಕಡೆಯ 2 ಅಂಕೆಗಳು ನಮ್ಮ ಜೀವನದ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರುತ್ತೆ. ಅದು ಜನ್ಮ ಸಂಖ್ಯೆಯ ಆಧಾರದ ಮೇಲೆ ಅಲ್ಲ. ನಮ್ಮ ಹೆಸರಿರ್ಬೋದು, ನಾವು ಹುಟ್ಟಿರ್ತಕ್ಕಂಥ ಆ ವಂಶ ಇರ್ಬೋದು, ಅಥವಾ ನಮ್ಮ ಗುಣಗಳಿರ್ಬೋದು, ಅದಕ್ಕೆ ಅದು ಪೂರಕವಾಗಿದ್ದರೆ ನಮ್ಮ ಜೀವನ ಇನ್ನೂ ಚೆನ್ನಾಗಿರುತ್ತೆ. ಎಷ್ಟೋ ಜನ ಸಾತ್ವಿಕರಿರ್ತಾರೆ, ಅವರಿಗೆ ಆ ಒಂದು 2 ಸಂಖ್ಯೆ ಇದೆ ಅಲ್ವಾ, ಅದು ಸಾತ್ವಿಕ ಸಂಖ್ಯೆಗಳು ಬಂದರೆ ಡಬಲ್ ಆಗುತ್ತೆ. ಎಷ್ಟೋ ಜನ ತುಂಬ ಒಳ್ಳೆಯವರಾಗಿರ್ತಾರೆ, ಆ 2 ಸಂಖ್ಯೆಗಳು ಎಲ್ಲೋ ಒಂದು ಕಡೆ ರಜೋಗುಣದ ಸಂಖ್ಯೆಗಳು ಬಂದರೆ ಅವರು ಒಳ್ಳೆಯವರು ಕೂಡ ಕೋಪ ನಡೆಸ್ತಾರೆ. ಒಳ್ಳೆಯ ವ್ಯಕ್ತಿ, ತುಂಬ ಒಳ್ಳೆಯ ವ್ಯಕ್ತಿ, ಆ ಸಂಖ್ಯೆಗಳಲ್ಲಿ ಲಾಸ್ಟಲ್ಲಿ 2 ಡಿಜಿಟ್ಸ್ ಏನಾದರೂ ರಜೋ ಸಂಖ್ಯೆಗಳು ಬಂದಾಗ ಆತನ ವ್ಯಕ್ತಿಗ ಗುಣಗಳೇ ವಿಚಿತ್ರವಾಗಿರ್ತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ಇದು ಅನುಭವಪೂರ್ವಕವಾಗಿ ತಿಳ್ಕೊಬೋದಾಗಿದೆ. ಏಕೆಂದರೆ ಅನೇಕರಿಗೆ ಸಂಖ್ಯಾಶಾಸ್ತ್ರದ ಅರಿವಿದೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಸಂಖ್ಯಾಶಾಸ್ತ್ರ ಅಂದರೆ ಆಲ್ಮೋಸ್ಟ್ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಎಲ್ಲದಕ್ಕೂ ಕೂಡ ಈಗ ವಾಹನ ಇರ್ಬೋದು, ಮನೆ ಇರ್ಬೋದು, ನಾವು ಉಪಯೋಗಿಸ್ತಕ್ಕಂಥ ಪ್ರತಿ ವಿಷಯ, ನೀವು ಯಾವುದಾದ್ರೂ ಒಂದು ಸೈಟ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಅಲ್ಲೂ ಒಂದು ಸಂಖ್ಯೆ ಕೊಡ್ತಾರೆ, ವಾಹನಕ್ಕೆ ಒಂದು ಸಂಖ್ಯೆ ಕೊಡ್ತಾರೆ, ಮತ್ತು KEB ಬಿಲ್ಲು ಅದರಲ್ಲೂ ಒಂದು ಸಂಖ್ಯೆ ಇರುತ್ತೆ, ಮನೆಯ ನಂಬರ್ ಅದರಲ್ಲೂ ಒಂದು ಸಂಖ್ಯೆ ಇರುತ್ತೆ. ಹೀಗೆ ಪ್ರತಿಯೊಂದಕ್ಕೂ ಸಂಖ್ಯೆಗಳಿರುತ್ತೆ. ಹಾಗೆ ಈ ರೀತಿ ನೋಡೋಕ್ಕೆ ಹೋದಾಗ ಫೋನಿನ ಮುಖೇನ, ನಾವು ಇಟ್ಕೊಳ್ಳೋ ಫೋನು ನಮ್ಮ ಎಷ್ಟೋ ಜೀವನವನ್ನು ಕೂಡ ಬದಲಾಯಿಸುತ್ತೆ. ಯಾಕೆಂದರೆ ನಾವು ಚಿಕ್ಕ ಮಕ್ಕಳಲ್ಲಿ ನಾವು ಕನ್ನಡ ಮೀಡಿಯಂ ಓದಿರ್ತಕ್ಕಂಥವ್ರಿಗೆ ಗೊತ್ತು, ಬಿಡಿ 10 100 ಅಂತಕ್ಕಂಥದ್ದನ್ನು ನಾವು ಬಲಭಾಗದಿಂದ ಎಡಭಾಗಕ್ಕೆ ಹೋಗ್ತಾ ಇದ್ವಿ. ಬಿಡಿ ಅಂದರೆ 1ನೇ ಸಂಖ್ಯೆ. ಈಗ ಅಲ್ಲಿ 5 2 3 4 ಅಂತಿದ್ದರೆ ನಾವು ಬಿಡಿ ಸಂಖ್ಯೆ ಯಾವುದು 4ಅನ್ನು ಬಿಡಿ, ಆಮೇಲೆ ಪಕ್ಕದಲ್ಲಿರ್ತಕ್ಕಂಥವನ್ನ 10, ಅದರ ಪಕ್ಕದಲ್ಲಿರ್ತಕ್ಕಂಥದ್ದನ್ನು 100, ಅದರ ಪಕ್ಕದಲ್ಲಿರ್ತಕ್ಕಂಥದ್ದನ್ನು 1000, ಅದರ ಪಕ್ಕದಲ್ಲಿರ್ತಕ್ಕಂಥದ್ದನ್ನು 10,000, ಹಿಂಗೆ ಲೆಕ್ಕ ಹಾಕ್ಕೊಳ್ಳೋದು ನಮ್ಮ ಪದ್ಧತಿ. ಆ ರೀತಿ ನೋಡೋಕ್ಕೆ ಹೋದಾಗ ನಮಗೆ ನಮ್ಮ ಫೋನಿನ ಕಡೆಯ 2 ಅಂಕೆಗಳಿದೆ ಅಲ್ವಾ, ಅವು ಬಹಳಷ್ಟು ನಮ್ಮ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಯಾರದೇ ಸಂಖ್ಯೆ ಇರಲಿ, 4 8 ಕಾಂಬಿನೇಷನ್ ಬಂದಾಗ ಅದೊಂದಷ್ಟು ಕೋಪತಾಪಗಳನ್ನು, ಎಲ್ಲೋ ಒಂದು ಕಡೆ ಆವೇಶವನ್ನು ಸೃಷ್ಟಿ ಮಾಡ್ತಕ್ಕಂಥ ಸಂಖ್ಯೆಗಳು, ಕಡೆಯ ಸಂಖ್ಯೆಗಳು ಎಲ್ಲ ರಾಶಿಗಳಿಗೂ ಸೇರಿ ಇರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಎಲ್ಲ ರಾಶಿಗಳಿಗೂ ಭಾಳಷ್ಟು ತೃಪ್ತಿ ಕೊಡ್ತಕ್ಕಂಥದ್ದು, ಸಂತೋಷ ಕೊಡ್ತಕ್ಕಂಥದ್ದು 3 ಮತ್ತು 7. 3 ಆಗ್ಬೋದು, 3 7 ಕಡೆಯ ನಂಬರ್ ಆಗಿದ್ದು, 2ನೇ ನಂಬರ್ 3 ಆಗಿದ್ದರೆ ಬಹಳಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ 7 3 ಕೂಡ ಅದನ್ನು ನಾವು ಈ ಕಡೆ ತೊಗೊಂಡ್ರೂ ಕೂಡ ಅವು ಸ್ವಲ್ಪ ಶುಭ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗೆ 5 6 ಕಡೆಯ ಸಂಖ್ಯೆಗಳು 5 6 ಬಂದು ಅಥವಾ 6 5 ಬಂದರೂ ಸಹ ಅವರಿಗೆ ಅದೃಷ್ಟ, ಭೂಯೋಗ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರ. ಯಾವಾಗಲೂ ಅಷ್ಟೇ ವಿದ್ಯಾರ್ಥಿಗಳಿಗೆ ಮೊಬೈಲ್ ಏನಾದರೂ ಕೊಡಿಸ್ಬೇಕು ಅಂದರೆ, ನೀವು ಯಾವಾಗೇ ಕೊಡಿಸ್ಬೇಕು ಅಂದರೂ ಕೂಡ ಆ ವಿದ್ಯಾರ್ಥಿಗಳಿಗೆ 3 ಮತ್ತು 2 ಇರ್ತಕ್ಕಂಥದ್ದು, 3 ಇರಬೇಕು 2 ಇರಬೇಕು. ಆಗ ಕೊಡಿಸಿದಾಗ ಆ ವಿದ್ಯಾರ್ಥಿಗಳಿಗೆ ಮೆಮೊರಿ ಪವರ್ ರೈಸ್ ಆಗುತ್ತೆ. ಕಡೆಯ ಸಂಖ್ಯೆಗಳು 3 2 ಇರಬೇಕು, ಇಲ್ಲ 2 3 ಇದ್ದರೂ ಕೂಡ ನಡೆಯುತ್ತೆ. ಹಾಗೆ 9 1 ಇದ್ದರೆ ರಾಜಯೋಗ, 9 1 ಅಥವಾ 1 9 ಇದ್ದರೂ ಕೂಡ ಕಡೆಯದಲ್ಲಿ ರಾಜಯೋಗ. ಆದರೆ 4 ಇದ್ದಾಗ
4, 3 ಬಂದಾಗ ಅದು ಒಂದಷ್ಟು ಟೆನ್ಷನ್ ಕೊಡ್ತಕ್ಕಂಥದ್ದು. ಹಾಗೆ 1, 8 ಬಂದಾಗ ಲಾಸ್ಟ್ ನಂಬರು ಅದು ಅಷ್ಟು ಟೆನ್ಷನ್ ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ನಮಗೇನಾಗುತ್ತೆ, ಈ ಒಂದು ಸಂಖ್ಯೆಗಳು ಸಾತ್ವಿಕ ಸಂಖ್ಯೆಗಳಿದ್ದಾಗ ಭಾಳಷ್ಟು ಶುಭ ಇರತಕ್ಕಂಥದ್ದು. ವ್ಯಾಪಾರಸ್ಥರಿಗೆ ಯಾವಾಗಲೂ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ 5 ಮತ್ತು 3 ಇದ್ದಾಗ ಅವರು ಭಾಳಷ್ಟು ಅದೃಷ್ಟ ಬರುತ್ತೆ. 5ನೇ ಸಂಖ್ಯೆ ಮತ್ತು 3ನೇ ಸಂಖ್ಯೆ ಇದ್ದಾಗ ಅಲ್ಲಿ ನಾವು 5 ಅಂದರೆ ಬುಧನ ಸಂಖ್ಯೆ, 3 ಅಂದರೆ ಗುರುವಿನ ಸಂಖ್ಯೆ, ಇವೆರಡೂ ಇದ್ದಾಗ ವ್ಯಾಪಾರಕ್ಕೆ ಭಾಳಷ್ಟು ಹಣ ಉಳಿತೈತೆ. ಹಾಗೆ ವ್ಯಾಪಾರಸ್ಥರಿಗೆ, ಇನ್ನು ಡಾಕ್ಟರ್ಸ್ಗೆ ಬಂದಾಗ 1, 9, ಡಾಕ್ಟರ್ ವೃತ್ತಿ ಮಾಡೋರಿಗೆ 1, 9, ಇನ್ನು ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೆ ಯಾವಾಗಲೂ ಅಷ್ಟೇ ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೆ 2 ಮತ್ತು 5 ಬಂದಾಗ ಬಹಳಷ್ಟು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ಸಂಖ್ಯೆಗಳು ಕಟ್ಟ ಕಡೆಯದಲ್ಲಿ ಬಂದಾಗ, ಇನ್ನು ಸಿನಿಮಾ ರಂಗಕ್ಕೆ ಬಂದಾಗ ಸಿನಿಮಾ ರಂಗ 2 ಮತ್ತು 6 ಸಂಖ್ಯೆಗಳು ಕಟ್ಟ ಕಡೆಯದಲ್ಲಿ ಇದ್ದರೆ ಅವರು ಸಿನಿಮಾ ರಂಗದಲ್ಲಿ ಸಾಹಿತಿಗಳಾಗ್ಬೋದು, ಆಮೇಲೆ ಒಂದು ಬರವಣಿಗೆ ಡೈರೆಕ್ಟರ್ಸ್ ಆಗ್ಬೋದು, ಹಾಗೆ ರೈಟರ್ಸ್, ಇಂಥವರಿಗೆ 2 ಮತ್ತು 6 ಶುಭ ಅಂತ ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆಯ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.